ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧದ ಬೆನ್ನಲ್ಲೇ ಸದ್ಯಕ್ಕೆ ಕದನ ವಿರಾಮ. ಇದಕ್ಕಿಂತ ಮುಂಚೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರಕ್ಕೆ ಪಾಕಿಸ್ತಾನಕ್ಕೆ ನುಗ್ಗಿ ನಾವು ಹೊಡೆದಿದ್ವಿ, ಆಪರೇಷನ್ ಸಿಂಧೂರವನ್ನು ಮಾಡಿದ್ವಿ. ಆ ದಾಳಿಯನ್ನ, ನಮ್ಮ ಭಾರತದ ದಾಳಿಯನ್ನ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫಿಗೆ ಒಪ್ಪಿಕೊಂಡಿದ್ದಾರೆ. ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತ ದಾಳಿ ಮಾಡಿದ್ದು ಸತ್ಯ, ಭಾರತದ ದಾಳಿಯಿಂದ ನಾವು ತತ್ತರಿಸಿದ್ದು ಸತ್ಯ. ಇದನ್ನ ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರೇ ಒಪ್ಪಿಕೊಂಡಿದ್ದಾರೆ. ಮೇ 9 ಮತ್ತು 10ನೇ ತಾರೀಕು ಏನೇನೆಲ್ಲ ಆಯ್ತು ಬೆಳವಣಿಗೆಗಳು, ದಾಳಿ ಬಗ್ಗೆ ಆಸಿಮ್ ಮುನೀರ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಆಸಿಮ್ ಮುನೀರ್ ಯಾರು ಅಂದರೆ ಸೇನಾ ಮುಖಂಡ. ಸೇನಾ ಮುಖಂಡರೇ ನೇರವಾಗಿ ಪ್ರಧಾನಿ ಶಹಬಾಜ್ ಶರೀಫ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ನಿಜಕ್ಕೂ ಪಾಕಿಸ್ತಾನದ ವಾಯುನೆಲೆಗಳನ್ನು ಭಾರತ ಸೈನಿಕರು ಉಡಿಸ್ ಮಾಡಿದ್ದು ಸತ್ಯ ಅಂತ ಈಗ ಒಪ್ಪಿಕೊಂಡಿದ್ದಾರೆ. ಮೇ 9 ಮತ್ತು 10ನೇ ತಾರೀಕು ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿತ್ತು. ಇನ್ನು ದಾಳಿ ಬಗ್ಗೆ ಆಸಿಮ್ ಮುನೀರ್ ಈಗೇನು ಸೇನಾ ಮುಖಂಡರೇಂದ್ರಲ್ಲ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಅನ್ನೋದು ಈಗಾಗಲೇ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರೇ ಒಪ್ಕೊಂಡಿದ್ದಾರೆ. ವಾಯುನೆಲೆಗಳ ಮೇಲೆ ಭಾರತದಿಂದ ಬಾಂಬ್ ದಾಳಿ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಒಪ್ಕೊಂಡಿದ್ದಾರೆ. ಮೊನ್ನೆ ಸಿಯಾಲ್ಕೋಟ್ನ ವಾಯುನೆಲೆಯಲ್ಲಿ ನಿಂತ್ಕೊಂಡು ಬಿಲ್ಡಪ್ ಕೊಟ್ಟಿದ್ದು, ಸುಳ್ಳು ಹೇಳಿದ್ದು ಶಹಬಾಜ್ ಶರೀಫ್ ಅವರು. ನಾವು ಭಾರತದ ಸೈನಿಕರನ್ನು ಹೊಡೆದುರುಳಿಸಿದ್ವಿ, ಭಾರತದ ಕ್ಷಿಪಣಿಗಳನ್ನು ನಾವು ಆಗಸದಲ್ಲೇ ಹೊಡೆದು ಹಾಕಿದ್ವಿ. ಚೀನಾ ಮತ್ತು ಅಮೇರಿಕ ನಿರ್ಮಿತ ಕ್ಷಿಪಣಿಗಳು, ಜೆಟ್ ವಿಮಾನಗಳು, ಡ್ರೋನ್ಗಳು ಸರಿಯಾದ ಸಮಯಕ್ಕೆ ಒಳ್ಳೆ ಕೆಲಸ ಮಾಡಿದೆ ಅನ್ನುವಂತಹ ಒಂದು ಬೂಟಾಟಿಕೆ ಹೇಳಿಕೆಯನ್ನು, ಸುಳ್ಳಿನ ಸರದಾರ ಅಂತಲೇ ಕರಿಬೋದೇನೋ ಶಹಬಾಜ್ ಶರೀಫ್ ಅವ್ರನ್ನ. ಅವತ್ತು ಸಿಕ್ಕಾಬಟ್ಟೆ ಬಿಲ್ಡಪ್ ಕೊಟ್ಟರು. ಇಡೀ ಪಾಕಿಸ್ತಾನದ ಜನ ಕೂಡ ನಂಬಿದ್ರು ಶಹಬಾಜ್ ಶರೀಫ್ ಅವರು ಹೇಳ್ತಾ ಇರೋದೆಲ್ಲ ನಿಜ ಇರ್ಬೋದು ಅಂತ. ಈಗ ಸ್ವತಃ ತಪ್ಪಿನ ಅರಿವಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಅವರು ತಪ್ಪನ್ನು ಒಪ್ಕೊಂಡಿದ್ದಾರೆ. ಭಾರತ ನಿಜಕ್ಕೂ ದಾಳಿ ಮಾಡಿದ್ದು ನಿಜ ಅಂತ ಒಪ್ಕೊಳ್ತಾ ಇದ್ದಾರೆ. ಯಾಕಂದರೆ POKಯಲ್ಲಿ ಸುಮಾರು 5 ಉಗ್ರರ ತಾಣಗಳು, ಪಾಕಿಸ್ತಾನದಲ್ಲಿ ಒಟ್ಟು 4 ಉಗ್ರರ ತಾಣಗಳು, ಒಟ್ಟಿಗೆ 9 ಉಗ್ರರ ತಾಣಗಳನ್ನು, ಅಡಗು ತಾಣಗಳನ್ನು ಧ್ವಂಸ ಮಾಡ್ತು. ಅದ್ರ ಜೊತೆಗೆ ಉಗ್ರರು ಸುಮಾರು 100ಕ್ಕಿಂತ ಹೆಚ್ಚು ಜನ ಜೀವ ಬಿಟ್ಟರು ಭಾರತದ ದಾಳಿಗೆ. ಅದನ್ನು ಒಪ್ಕೋಬೇಕಲ್ವ ಇವರೀಗ? दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं। 9 और 10 की दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं। 9 और 10 की दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं।